ಹಬ್ಬದ ವಾತಾವರಣ, ಜಿಗಿ ಜಿಗಿ ಜಗಮಗ. ವಿಜಯನಗರ ನೋಡಿ ಹೇಗಿದೆ ನೋಡಿ. ಬೈಟ್ ಕಾಫಿ, ಹೋಳಿಗೆ ಎಲ್ಲ ಸಿಗುತ್ತೆ, ಸಾಕದಾಗಿರುತ್ತೆ, ಊಟನೂ ಸಿಗುತ್ತೆ, ಮಸ್ತಿ ಇರುತ್ತೆ ನೋಡಿ. ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ, ತಮ್ಮ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅದಕ್ಕೆ ಹಿಂಗ್ ಹೋಗ್ತಾ ನೋಡ್ದೆ, ಸರಿ ವಿಡಿಯೋ ಮಾಡೋಣ ಅಂತ ಅನಿಸ್ತು, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡ ಹೆಂಗೈದೆ ಜಿಗಿ ಜಿಗಿ ಜಗಮಗ. ಇಲ್ಲಿ ಖಾಲಿ ಆಯ್ತು, ಅವಾಗಿಂದ ಮಾಡಿದ್ರೆ ಚೆನ್ನಾಗಿರ್ತಿತ್ತು ನೋಡಿ. ನಮ್ಮನೆ ರೂಟ್ಗೆ ಹೋಗ್ತಾ ಇದ್ದೀನಿ, ಹೆಂಗ್ ಹೋಗ್ತೀವಿ ಅಂತ ರೂಟ್ ನೋಡ್ತಾ ಇರ್ರಿ. ಹಿಂಗ್ ರೂಟ್ಗೆ ಹೋಗ್ತಾ ಇರ್ತೀವಿ. ಇದು RPC ಲೇಔಟ್ ನೋಡಿ. ಸ್ಕೂಲ್ ಮಕ್ಳು, ಹೋಲಿ ಏಂಜಲ್ ಹೈಸ್ಕೂಲ್, ಹೋಲಿ ಮಕ್ಕಳು ಹೈಸ್ಕೂಲ್. ಅಯ್ಯೋ ಈ ರೀತಿ ಹೋಗ್ತಾ ಇರೋದು ನೋಡಿ. ರೆಡಿನೂ ಆಗಿಲ್ಲ, ಏನೂ ಇಲ್ಲ, ನಾನು ಹಂಗೆ ಹೋಗ್ತಾ ಇದ್ದೀನಿ. ಕ್ಯಾರೆಟ್ ಅಲ್ವಾ ಮನೆಗೆ ಎಲ್ಲ ಡೆಕೋರೇಷನ್ ಮಾಡ್ಕೊಡ್ತೀನಿ. ಮನೆ ಚೆನ್ನಾಗಿ, ಮನೆ ಮುಂದೆ ಇಟ್ಟವನೆ, ನಾನ್ ತಿನ್ನಲ್ಲ ನೋಡಿ ಹೆಂಗಿಟ್ಟವನೆ. ತುಪ್ಪನೇ ಸ್ಪೂನ್ ತುಂಬಾ ಕೂತೈತೆ ನೋಡಿ. ಕ್ಯಾರೆಟ್ ಅಲ್ವಾ, ಯಾರಿಗ್ ಬೇಕು ಕ್ಯಾರೆಟ್ ಅಲ್ವಾ? ಎಲ್ಲಿಗ್ ಬಂದೋ? ನಿಮ್ಮ ಸಬ್ಸ್ಕ್ರೈಬ್ ಬರಲ್ಲ ಅಂತ ಹೇಳಿ ಕ್ಯಾರೆಟ್ ಅಲ್ವಾ ಕೇಳ್ತಾ ಇದೀಯಾ? ಮತ್ತೆ ನೋಡು, ಅದಕ್ಕೆ ಬ್ಲರ್ ಕಾಣ್ತಾ ಇದೆ. ಯಾಕಲ್ಲ ಬ್ಲರ್ ಕಾಣ್ತಾ ಇದೆ ವಿಡಿಯೋ ಅಂದ್ರೆ? ಧೂಳ ಐತೆ ಇಲ್ಲಿ ನೋಡಿ. ಇದು ಎಷ್ಟು ಕ್ಲಿಯರ್ ಆಗಿದೆ, ಕ್ಲಾರಿಟಿ ಆಗಿದೆ. ಇದ್ ನೋಡಿ, ಬ್ಲರ್ ಆಗಿದೆ. ಕ್ಲೀನ್ ಮಾಡ್ತಾ ಇದ್ದಾನೆ ನಾನು ಹೇಳಿದ್ಮೇಲೆ. ಈಗ ಮಸ್ತ್ ಕ್ಲಾರಿಟಿ ಬಂತು. ವಾವ್, ಮರ ನೋಡಿ, ಸುಮಾರು ವರ್ಷಗಳ ಹಿಂದಿನ ಮರ. ಇದೆ RPC ಲೇಔಟ್ ಬಸ್ ಸ್ಟ್ಯಾಂಡ್, ಬಸ್ ಸ್ಟಾಪ್. ಬೇಡಮ್ಮ, ಈಗ ಅಷ್ಟು ವರ್ಷ, ಸುಮಾರು 20 ವರ್ಷ ವ್ಯಾಪಾರ ಮಾಡಿದ್ಯಾ, ಹೂ ವ್ಯಾಪಾರ. ಸಾಕು ಬಿಡಮ್ಮ, ಇನ್ ಮುಂದೆ ನೆಮ್ಮದಿಯಾಗಿ ಬದುಕಮ್ಮ, ನೆಮ್ಮದಿಯಾಗಿರಮ್ಮ. ಅಪ್ಪನ್ನೂ ಕೆಲ್ಸ ಮಾಡ್ಸಿದ್ಯಾ, ಸಾಕದಾಗ ಅಪ್ಪನ್ನು ಕೆಲ್ಸ ಮಾಡ್ಸಿದ್ಯಾ, ನಮ್ಗೂ ಮಾಡ್ಸಿದ್ಯಾ. ಇವನ್ ಹಬ್ಬ ಎಸ್ಕೇಪು. ನಾನು ನಾ 3 ಜನ ಮಾಡಿದ್ದೀವಿ. ಸಂಪಾದನೆ ಮಾಡ್ತಾವ್ರೆ ಅಂದ್ರು ನನ್ಗೆ ಆಸೆ ಇಲ್ಲ ಕಡಮ್ಮ. ಬೇಡಪ್ಪ, ನೆಮ್ಮದಿಯಾಗಿರೋಣ ಅಂತ. ನಾವು ಊಟ ಮಾಡ್ಕೊಂಡು ಹೋಗ್ಬ ಅಲ್ವಾ? ಅಷ್ಟೇ, ನೆಮ್ಮದಿಯಾಗಿರ್ರಿ, ಖುಷಿಯಾಗಿ ನೆಮ್ಮದಿಯಾಗಿ ತಿರ್ಗಾಡ್ಕೊಂಡು ಉಣ್ಕೊಂಡು ತಿನ್ಕೊಂಡು ಇರ್ಬೇಕಷ್ಟೆ. ಸಾಕು, ದುಡ್ದಿದ್ದಲ್ಲ ಸಾಕು. ಆಗ ಅವ್ರು ದುಡಿತಾರೆ, ಇವ್ರು ದುಡಿತಾರೆ, ನಾವು ದುಡಿಬೇಕು ಅನ್ನೋದು ಕಲೆ ಇತ್ತು. ಇವಾಗ ಯಾವ್ದು ಯಾರ ದುಡ್ಕೊಳ್ಳಿ, ನೆಮ್ಮದಿ ಬೇಕು, ಖುಷಿ ಬೇಕು ಅಷ್ಟೆ. ಸ್ವಲ್ಪ ಹೈವೇ ಬಂದ್ರೆ ಟ್ರಾಫಿಕ್ ಇತ್ತಾಗೆ ಇಲ್ಲ. ಟ್ರಾಫಿಕ್ ನಾವು ಮನೆಗೆ ವಾಪಸ್ ಹೋಗ್ಬೇಕಂದ್ರೆ ಈ ರೂಟ್ ನಲ್ಲಿ ಹೋಗ್ತೀವಿ. ಇಲ್ಲಿ ಚಿತ್ರಕೂಟ ಅಂತ ಇತ್ತು, ಈಗ ಯಾಕೋ ಚಿತ್ರಕೂಟ ಇಲ್ಲ ಪ್ರವೀಣ. ಎಷ್ಟು ನಿನ್ನೆ ಬರಕ್ಕೆ ಮಳೆ ಬಂದ್ಮೇಲೆ ಎಷ್ಟು ಜಾಮ್ ಆಗೋದು ಗೊತ್ತಾ? ಇಲ್ಲ, ಹೌದಾ? ಚೋಳಪಳೆಗ್ ಬಂದ್ಬಿಡ್ಬೋದು. ಎಷ್ಟು ಖಾಲಿ ಇದೆ, ಒಳಗಡೆಗೆ ಹೋಗಕ್ಕಾಗಲ್ಲ. ಈ ಕಡೆಗೆ ಮಾರ್ಕೆಟ್ ಕಡೆಗೆ ಹೌದು, ಇನ್ನು ಒಳಗಡೆ ಕಟ್ಟು ಹೋಗಕ್ಕಾಗಲ್ಲ. ಹೌದು. ಇಲ್ಲಿವರೆಗೂ ಬರ್ಬೋದು. ಇಲ್ಲಿವರೆಗಲ್ಲಮ್ಮ, BHL ವರ್ಗೂ ಬರ್ಬೋದು ಅಷ್ಟೇ ಅಮ್ಮ. ಟ್ರಾಫಿಕ್ ಇಲ್ಲ ಇಲ್ಲಿಂದ ಅಲ್ಲ, ಇಲ್ಲಿಂದ BHL ಇಂದ ಈ ಕಡೆ ವಿಜಯನಗರದೊಳಗ್ ಬರ್ಬೇಕಂದ್ರೆ ಟ್ರಾಫಿಕ್. ಎಲೆಕ್ಟ್ರಾನಿಕ್ ಸಿಟಿ ಇರೋರ್ಗೆ ಯಾಕೆ ಗೊತ್ತಾ? ಅಲ್ಲಿಂದ ನೈಸ್ ರೋಡ್ ಐತೆ, ನೈಸ್ ರೋಡ್ ಬಂದ್ರೆ ಕೆಂಗೇರಿಗೆ ಬರ್ತದೆ, ಹಂಗ್ ಬರುತ್ತೆ ರೂಟ್. ಇದು ಈ ಕಡೆ ತಿರ್ಕೊತಾ ಇದೆ. ಯಾವ್ದು ಇದು? ದೀಪಾಂಜಲಿ ನಗರ, ಗಾಳಿ ಹನುಮಂತರ ದೇವಸ್ಥಾನ ಕಡೆ ತಿರ್ಕೊಂತಾ ಇದೆ. ಹಾ, ವಿಜಯನಗರ ಟು ಮಾಯಗನಹಳ್ಳಿ ಬುಕ್ ಮಾಡು, ಓಲಾ ಬುಕ್ ಮಾಡು, ಕಾರ್ ಬುಕ್ ಮಾಡು, ಅಲ್ಲಿಂದ ಎಲ್ಲ ಶಿಫ್ಟ್ ಮಾಡ್ಕೊಂತೀವಿ. ಅಷ್ಟೇ, ಎಲ್ರಿಗೂ ಕೊಡ್ತೀಯಲ್ಲ, ನೀನ್ ತಗ. 200 ರೂಪಾಯಿನೋ 300 ರೂಪಾಯಿನೋ ಕೊಡ್ತಾರೆ, ಕಮಿಷನ್ ತಗ ಅಷ್ಟೇ. ನಾನು
ತಲೆ ಕೆಡ್ಸ್ಕೊಬೋದಿಲ್ಲ ಗಿಟ್ಟ. ಮಗ ಇರ್ಬೇಕಾದ್ರೆ ನೀನ್ ಯಾಕಮ್ಮ ತಲೆ ಕೆಡ್ಸ್ಕೊಂತೀಯ? ಮಗಿರ್ಬೇಕಾದ್ರೆ ಬಿಟ್ಟಾಕ ಹೋಗ್ಬಿಟ್ರೆ ಬುಕ್ ನಮ್ ತಾತ ಹೌದು, ಲಪಡ್ಪತಿ. ಹೌದು ಬುಕ್ ಮಾಡಿ ಕಳ್ಗಿಸ್ಬೇಕು ಗಾಡಿನ ಮನೆ ತಕ್ಕೆ. ಅಷ್ಟೇ ನೋಡಿ. ವೀರ ಸಂಗೊಳ್ಳಿ ರಾಯಣ್ಣ, ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಇದು ಆರ್ಚ್ ಅದು ಅಲ್ಲಿ ಬರೋದು. ಇದನ್ ತೋರ್ಸು, ಆಂಜನೇಯ. ಈಗ ನೋಡಿ ಪುರಾತನ ಕಾಲದ ದೇವಾಲಯ ಇದು. ಹೇಳ್ಬೇಕಾದ್ರೆ ಪುರಾತನ. ಇಲ್ಲಿ ಪಕ್ಕದಲ್ಲಿ ನದಿ ಹರಿತಾ ಇದೆಯಲ್ಲ, ಅದು ಋಷಭ ನದಿ ಅವಾಗ ಇದ್ದಿದ್ದು. ದೇವಸ್ಥಾನಕ್ಕೆ ಇದ್ರಲ್ಲೇ ತೊಳೆಯೋರು. ನೋಡಿ ಇದ್ರಲ್ಲೇ ಅಭಿಷೇಕ ಎಲ್ಲ ಮಾಡ್ತಾ ಇದ್ದಿದ್ದು. ಹೇಳ್ಬೇಕಂದ್ರೆ ಈ ನದಿಯಿಂದಾನೇ ಅಭಿಷೇಕ ಮಾಡ್ತಾ ಇದ್ದಿದ್ದು. ಈಗ ಮೋರಿ ನೀರಾಗೋದು ಇದು ನೋಡಿ. ಮೋರಿ 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 ನೀರು ನೋಡಿ, ಮೋರಿ ನೀರು. ಇದು ಋಷಭ ನದಿ. ಋಷಭ ನದಿ ಕಾಣಿಸ್ತಾ ಇದೆಯಾ ನಿಮ್ಗೆ? ನನಗೆ ಕಣ್ಣಿ ಕಾಣಿಸ್ತಾ ಇದೆ. ನೋಡಿ ನೋಡಿ ನೋಡಿ, ಕಾಣಿಸ್ತಾ ಈಗ ತೊಳಕ್ಕೆ ಯಾವಾಗ್ಲೂ ಅಷ್ಟೇ. ಆವಾಗಿನ ಕಾಲದಲ್ಲಿ ದೇವಸ್ಥಾನ ಪಕ್ಕ ನೀರ್ ಹರಿಯೋದು ನಿಮ್ಗೆ ಗೊತ್ತಿದ್ಯಾ? ಯಾವತ್ತೂ ಅಷ್ಟೇ ನದಿ ದಂಡೆಯಲ್ಲೇ ದೇವಸ್ಥಾನಗಳು ಇರ್ತಾ ಇತ್ತು. ನೀರ್ಗೆ ಕೊಟ್ಟೆ ಆಗ್ಬಾರ್ದು ಅಂತ ಈಗ ಮೋರಿ ಮಾಡಕ್ ಹೋಗಿದ್ದಾರೆ. ಇದು ಗಾಳಿ ಹನುಮಂತ ದೇವಸ್ಥಾನ. ಆಂಜನೇಯ ಇವತ್ತು ಗುರುವಾರ ಅಲ್ಲ, ಇಷ್ಟು ದಿನದಿಂದ ಇದು ವಿಡಿಯೋ ಮಾಡ್ಬೇಕು ಅಂತ ಆಸೆ ಇತ್ತು ಗೊತ್ತಾ? ದೇವರನ್ನ ತೋರಿಸ್ಬೇಕು ಅಂತ ತುಂಬಾ ಆಸೆ ಇತ್ತು. ಇವತ್ತು ಕೈ ಬಿಡ್ತು. ಎಷ್ಟು ಟ್ರಾಫಿಕ್ ಇದೆ ನೋಡಿ. ಎಲ್ಲ ಸೀಸನ್ ಅಲ್ಲ, ಟ್ರಾಫಿಕ್ ಜಾಸ್ತಿ. ನಾವು ಚಿಕ್ಕವರಿಂದ ನಾವು ಕವಿಕಾ 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 ಅಂತ ಓದ್ಕೊಂಡು ಇದು ಹೋಗ್ತಾನೆ ಇರ್ತಿದ್ದೋ. ಅರ್ಥ ಹೇಳ್ಬೇಕೆ. ಕವಿಕಾ ಈಗ ಸದ್ಯಕ್ಕೆ ಸಡನ್ ಆಗಿ ನೆನಪು ಬರಲ್ಲ. ಕರ್ನಾಟಕ ವಿದ್ಯುತ್ ಕಾರ್ಖಾನೆ ನಿಗಮ ಗೊತ್ತಾಯ್ತಾ? ಕವಿಕಾ ಅಂದ್ರೆ ಹಂಗೆ ಅರ್ಥ. ನೋಡಿ ಸೀದಾ ಹೋದ್ರೆ BHL, ಹಿಂಗೋದ್ರೆ ದೀಪಾಂಜಲಿ ನಗರ ವಿಜಯನಗರಕ್ಕೆ, ಹಿಂಗೋದ್ರೆ ವಿಜಯನಗರಕ್ಕೆ. ಕುಮಾರಸ್ವಾಮಿ ಹೇಳಿದ್ರೆ ನೈಸ್ ರೋಡ್ ಫ್ರೀ ಅಂತ ಹೇಳೋರೆ, ಯಾರು ಫ್ರೀ ಕೊಡ್ತಾ ಇಲ್ಲ. ಹೌದಾ? ಇವನೇ ನೈಸ್ ರೋಡ್. ನೋಡಿ ನೈಸ್ ರೋಡ್. ನೋಡಿ ನೈಸ್ ರೋಡ್ ಮಾಲೀಕ. ನೈಸ್ ರಸ್ತೆಗೆ ಸ್ವಾಗತ. ನೋಡಿ ಇವ್ರ ಹೆಸರು ಏನಿಗೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ. ಇವ್ರ ಹೆಸರೇ ಕಮೆಂಟ್ ಮಾಡಿ. ಅಲ್ಲೇ ಇದೆ ನೋಡಿ. ಆಮೇಲೆ BHL ಗೆ ಫುಲ್ ಫಾರ್ಮ್ ಪ್ರವೀಣ. BHL ಗೆ ಫುಲ್ ಫಾರ್ಮ್ ಭಾರತ್ BHL ಹಿಂದೂಸ್ತಾನ್ ಪ್ರೈವೇಟ್ ಲಿಮಿಟೆಡಾ? ಪ್ರೈವೇಟಾ? ಪ್ರೈವೇಟ್ ಅಲ್ಲ ಕಣೋ, BHL ಲಿಮಿಟೆಡ್. ಭಾರತ್ ಹಿಂದೂಸ್ತಾನ್ ಲಿಮಿಟೆಡ್. ಇರಿ ಅಲ್ಲಿ ಏನಾದ್ರು ಬಂದ್ರೆ ಓದ್ತೀನಿ. ಅಕಸ್ಮಾತ್ ಭಾರತ್ ಹಿಂದೂಸ್ತಾನ್ ಲಿಮಿಟೆಡ್ ನಿಮ್ ಕಣ್ಣು ಕಾಣಿಸ್ತು ಅಂದ್ರೆ ನೀವ್ ನೋಡ್ಕೊಂಡು. ಕಮೆಂಟ್ಸ್ ಆಗ ಕೇಳಿ ನಾನು ತಪ್ಪಾಗಿದ್ರೆ. ಅಯ್ಯೋ ಕಾಣಿಸ್ತಾ ಇದ್ವಿ. ಇಲ್ಲ ಬರುತ್ತೆ, ಕಾಣಿಸುತ್ತೆ. ನೋಡೋಣ ಇರಿ. ಈಗ ಆ ಕಡೆ ಬರುತ್ತೆ. ಬಂದಾಗ ತೋರಿಸ್ತೀನಿ. ಮುಂದೆ ನೋಡ್ತಾ ಬಂತಾ? ಅದೇನೋ ಇದೆ. ಏನದು ಅಯ್ಯೋ ಅಡ್ಡ ಬಂದ್ಬಿಡ್ತಲ್ಲ ಬಸ್ಸು. ಹೋಗೋಣ ಅಂದ್ರೆ ಓಕೆ. ನಿಮ್ಗೆ ಕುಂಬ್ಳಗೂಡು ತೋರಿಸ್ತೀನಿ, ಮತ್ತೆ ಕೆಂಗೇರಿ ತೋರಿಸ್ತೀನಿ, ಬಿಡದಿ ತೋರಿಸ್ತೀನಿ, ಮಾಯಿಗನಹಳ್ಳಿ ರೂಟ್ ತೋರಿಸ್ತೀನಿ, ಮನೆ ತೋರಿಸ್ತೀನಿ. ಕುಂಬಳಗೂಡಿಗೆ ಅರ್ಥ? ಕುಂಬ್ಳಗೂಡು ನಂಗೆ ಗೊತ್ತಿಲ್ಲಪ್ಪ. ಕೆಂಪೇಗೌಡರು ಬಂದಾಗ ಕುಂಬಳ. ನಮ್ಮ ಯಜಮಾನಪ್ಪ ಅಲ್ಲೇನೆ ಫಸ್ಟ್ ಗ್ಯಾಸ್ ಏಜೆನ್ಸಿ ಬುಕ್ ಮಾಡೋಣ, ಅಲ್ಲೂ ಒಂದ್ ಬ್ರಾಂಚ್ ಓಪನ್ ಮಾಡೋಣ ಅಂತ ಇದ್ದಿದ್ದು ಕುಂಬ್ಳಗೂಡಲ್ಲಿ. ನನ್ ಮದ್ವೆ ಆಗೋ ಮುಂಚೆ ಕಾರ್ನ ತಗೊಂಡ್ಬಂದು ಕುಂಬ್ಳಗೂಡು ಮುಂದೆ ನಿಲ್ಸಿದ್ರು. ನಾವೆಲ್ಲ ಇಳಿದಿದ್ದೋ ನೋಡಿ, ಇಲ್ಲೊಂದ್ ಬ್ರಾಂಚ್ ಮಾಡೋಣ ಅಂತ ಇದ್ದೀವಿ ಅನ್ಕೊಂಡು. ಓ ನೀನು ಹೈವೇ ಹತ್ಬಿಡ್ತಾ ಇದ್ಯಾ? ಈ ಹೈವೇ ಅಂತೀನಿ, ಏನಂತಾರೆ ಇದಕ್ಕೆ? ಅಲ್ಲಲ್ಲ ಹತ್ತಿಸ್ಬಿಟ್ಟ. ಅಲ್ಲೆಲ್ಲ ಟ್ರಾಫಿಕ್ ಬಂತು. ಎಲ್ಲಿವರೆಗೂ ಹೋಗುತ್ತೆ? ಎಷ್ಟು ಮಾತಾಡ್ತಾ ಇದ್ದೀನಿ, ಬಾಯಿ ನೋಡ್ತಾ ಇಲ್ವಾ ನಂದು? ಅಪ್ಪಾ ಇದೆ ನೋಡಿ ವೆದರು. ಮಸ್ತಿದೆ ವೆದರು ನೋಡಿ. ಮೆಟ್ರೋ ನಮ್ಮ ಮೆಟ್ರೋ. ಇವತ್ತು ಹುಚ್ಚಿ ಆಗೋಗಿದ್ದೀನಿ, ಯಾರು ತಪ್ಪು ತಿಳ್ಕೊಂಬಿಡಿ. ಏನೋ ಮಾತಾಡಕ್ ಆಸೆ ಆಯ್ತಾ ಇದೆ. ಆಮೇಲೆ ಲಾಸ್ಟ್ ನಿಮ್ಮ ಹೋಗ್ತೀವಿ ನೋಡಿ, ನಮ್ ಜೊತೆನೆ ಬರ್ತಾ ಇದೆ ಮೆಟ್ರೋ. ಈಗ ಮೆಟ್ರೋ ಯಾರ್ಯಾರು ಜಾಸ್ತಿ ಹೋಗ್ತಾ ಇದೆ. ಹೌದಾ?
ಯಾರ್ಯಾರು ಮೆಟ್ರೋದಲ್ಲಿ ಹೋಗ್ತೀರಾ ಅವರೆಲ್ಲ ಕಮೆಂಟ್ ಮಾಡಿ. ನೋಡಿ ಬಂತು, ಇದು ಬಂತು, ಏನದು ಇದು ನಾಯಂಡಹಳ್ಳಿ ಬಂತು. ಅಲ್ಲಿ ವೆದರ್ ತಿಳಿಸ್ಕೊಟ್ಟ ಮೋಡ ಕವಿದ ವಾತಾವರಣ. ಹುಡುಗಿರು, ಆಂಟೀಸು, ಅಂಕಲ್ಸು, ಅಪ್ಪನ್ಸು, ಅಮ್ಮನ್ಸು ಎಲ್ಲ ನಿಂತವ್ರೆ ನೋಡಿ ನಾಯಂಡಹಳ್ಳಿ. ನೋಡಿ 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 ಹಿಂಗೈತೆ ನೋಡಿ. ಸುಳ್ಳು ಡೈರಿ ಯಾರ್ದು ಅಂತ ಹೇಳಿ ಕಮೆಂಟ್ ಮಾಡಿ. ಯಾರ ಹೆಸರಲ್ಲಿದೆ ಇದು ಅಂತ ಗೊತ್ತಿಲ್ಲ. ಅದಕ್ಕೆ ಅಲ್ಲೂ ನುಲ್ಲು ಮಾಲ್ ನೋಡಿದೆ, ಅಲ್ಲೂ ಇದೆ, ಎಲ್ಲಿ ಸುಜಾತ ಎದುರುಗಡೆ ಇದೆ, ಇಲ್ಲೂ ಇದೆ. ಯಾರ್ದಿರ್ಬೋದು ಕಮೆಂಟ್ ಮಾಡಿ ಗೊತ್ತಿದ್ರೆ. ಜೋರ್ ಮಳೆ ಬಂತು, ಕಿಟಕಿ ಎಲ್ಲ ಮುಚ್ಚಿಬಿಟ್ಟನಂತ. ಮುಂಗಾರು ಮಳೆ ಏನು ನಿನ್ನ ಹನಿಗಳ ಲೀಲೆ, ನಿನ್ನ ಮಾಡೋ. ರಾಜರಾಜೇಶ್ವರಿ ನಗರ ನೋಡಿ, ನಾಯಂಡಹಳ್ಳಿ ಆಯ್ತು. ನೆಕ್ಸ್ಟ್ ರಾಜರಾಜೇಶ್ವರಿ ನಗರ. ನೆಕ್ಸ್ಟ್ ಯಾವ್ದು ಮೇನು? ಜ್ಞಾನ ಭಾರತಿ. ಅಲ್ಲಿ ಬಂದಾಗ ತಿರ್ಗಾ ಮತ್ತೆ ಇಲ್ಲಿ ರಾಜೇಶ್ವರಿ ಗೇಟ್ ತೋರಿಸ್ತೀವಿ. ಮೊದಲು ನಾವಿಲ್ಲೇ ಇದ್ದಿತ್ತು, ರಾಜೇಶ್ವರಿ ಗೇಟ್ ನೋಡಿ, ಬೆಮೆಲ್ಲೆ ಒಟ್ಟು ಅಲ್ಲಿ ಇದ್ದಿತ್ತು. ಏನು ಚಂದ ಉಂಟು ನೋಡಿ, ನಿಮ್ಗೋಸ್ಕರ ಸ್ಟಾಪ್ ಆಯ್ತು. ಇಲ್ಲೇ ನಮ್ಮನೆ ರಾಜರಾಜೇಶ್ವರಿ ದೇವಸ್ಥಾನ ಹತ್ರನೇ ಮನೆ ಇದ್ದಿದ್ದು. ಸುಮಾರು 10 ವರ್ಷ ನಮ್ಮ 10 ವರ್ಷ ಇದ್ವಮ್ಮ. ಇಲ್ಲ 10 ವರ್ಷ ಅಲ್ಲ, 5 ವರ್ಷ. ನಾನು 5 ವರ್ಷ ಇದ್ದಿದ್ದು. ಆಮೇಲೆ ಬಂದ್ಬಿಟ್ಟು ಚೋಳೂರ್ಪಳ್ಳಿಕ್ಕೆನೆ ನಾನು. ಬೇಗ ಬೇಗ ಮುಗಿಸು ಪ್ರವೀಣ, ನನಗೆ ಕಂಟ್ರೋಲ್ ಮಾಡ್ಕೊಳಕ್ ನೋಡೋದು. ಅದೇನೊಂದು ಅದೇನ್ ತರ ಒಂಥರ ಇದೆ, ಇದಾಯ್ತದೆ ಗಾಡಿ ಓಡಿಸ್ಬಿಟ್ಟು. ಹಂಗಿಲ್ಲ ಬಿಡು, ಚಲುತ್ತೆ. ತುಪ್ಪನೂ ಅಲ್ಲ, ತುಪ್ಪನೂ ಅಲ್ಲ ಕಣ. ತುಪ್ಪದ ಫ್ಲೇವರ್ ನನ್ಗೇನು ಬರ್ತಾ ಇಲ್ಲಪ್ಪ. ನೋಡಿ 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 ತಿಂತವನೆ. ತಿನ್ನು ತಿನ್ನು ನೋಡಿ. ಬೆಳ್ಳಿ ಗಣಪ, ಆ ದೇವರು ನಿಮ್ಗೆ ಆಯುಷು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡ್ಲಿ ನಿಮ್ಮೆಲ್ರಿಗೂ. ನೋಡಿ ಇದು ಗೋಪಾಲ್ ಮಾಲ್ ನೋಡಿದ್ರ ನೋಡಿ. ಅಲ್ಲಿವರೆಗೂ ನಿಮ್ಗೆ ರೋಡ್ ಜರ್ನಿ ಮಾಡಿಸ್ತೀನಿ ಇವತ್ತು, ನಮ್ಮ ಮನೆವರೆಗೂ, ನಮ್ಮ ಅಮ್ಮನ ಮನೆವರೆಗೂ. ಮಹಿ ಹತ್ರ ಮಾತಾಡೋ. ಎಷ್ಟು ಗಂಟೆ ಏನ್ ಸೌಂಡ್ ಮಾಡುತ್ತೆ ಗೊತ್ತಾ? ಇದು ಕೇರಳ ಹಾಕಕ್ ಕೊಟ್ಟಿರೋ ಗಂಟೆ. ಅವ್ರಷ್ಟೇ ಅವ್ರ ತನನೇ ಗಾಣ 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 ಅಂತ ಇರುತ್ತೆ. ಬಾಯಿ ಬಡ್ಕಳತ್ತೆ. ಅವ್ರ ತರನೇ ಅವರು ಜೋರ್ ಮಾತು, ಈ ಗಂಟೆನೂ ಜೋರ್ ಮಾತು. ಜ್ಞಾನ ಬರ್ತಿ ಮಿಸ್ ಆಗೋಯ್ತು. ಇದು ಕೆಂಗೇರಿ, ಇದು ಜ್ಞಾನ ಬರ್ತಿ ಒಂದ್ ಮಿಸ್ ಮಾಡ್ದಲ್ಲ ಪ್ರವೀಣ. ಅನ್ಕೋ ಗಿಂಕು ಅನ್ಕೊಂಡು ನೋಡಿ ಕೆಂಗೇರಿ ಬಂತು ಈಗ. ಜ್ಞಾನ ಬರ್ತಿ ಮಿಸ್ ಆಯ್ತು, ಅದೇ ಬೇಜಾರಾಗ್ತಾರ ನನ್ಗೆ. ನೋಡಿ ಕೆಂಗೇರಿವರೆಗೂ ಕರ್ಕೊಂಡ್ ಬಂದಿದ್ದೀನಿ. ಈಗ ಯಾರಾದ್ರೂ ಬೇಕಾದ್ರೆ ನೋಡಿ, ಬೆಣ್ಣೆ ಮುರ್ಕ್ ಕೆಟ್ಕೊಂಡು ತಿನ್ನಿ, ಬೆಣ್ಣೆ ಮುರ್ಕ್ ತಗೊಳ್ಳಿ ತಿನ್ನಿ. ನಾನು ತಿಂತಾ ಇದ್ದೀನಿ, 2 ಪೀಸ್ ತಿಂತಾ ಇದ್ದೀನಿ, ಜಾಸ್ತಿ ತಿನ್ನಲ್ಲ. ಹೇಳು. ಇದು ಇದು ಯಾರಿಗದು ಸಾಧು ಕೋಕಿಲ ಅವ್ರಿಗೆ ಬುಲೆಟ್ ಪ್ರಕಾಶ್ ಅವರು ಪರವಾಗಿಲ್ಲ ಕಬಾಬ್ಗೆ ಕೈಯಾಕೋ ಕಲಾಸಿ ಪಳ್ಯ. ಇದು ಬುಲೆಟ್ ಪ್ರಕಾಶ್ ಹೌದಾ? ಕರೆಕ್ಟು. ನಮಸ್ಕಾರ ಸರ್ ಅಂತಾರಲ್ಲ ಅವರು, ಬೀರ್ಬಲ್ಲು ಅವರು ಮತ್ತೆ ಚೆನ್ನಾಗಿದ್ದೀರಾ ಅಂತ ಒಂದ್ ಡೈಲಾಗ್ ಇತ್ತಲ್ಲ, ಎಲ್ಲ ಇದು ಅಳಿಯ ಅಲ್ಲ ಮಗಳ ಗಂಡ ಅಂತ ಮೂವಿಯಲ್ಲಿ. ಚೆನ್ನಾಗಿದ್ದೀರಾ, ಈ ದೇವ್ರ ಸಿಕ್ತು ಅಂದ್ರೆ ಚೆನ್ನಾಗಿರ್ತೀರಾ ಅಂತ ಹೇಳ್ತಾರಲ್ಲ ಅವರು. ಮತ್ತೆ ಇವರು ಯಾರು, ಸಾಧು ಕೋಕಿಲ ಸರ್, ಅವರಿಬ್ರು ಕಾಂಬಿನೇಷನ್ ಅಲ್ಲಿ. ಹಂಗೆ
ತಗೊಳ್ಳಿ, ಬೆಣ್ಣೆ ಮುರ್ಕೊ ಕೈ ಹಾಕಿ, ಮತ್ತೆ ಖಾರ ಕಳಕಾಯಿ ಬೀಜಕ್ಕೆ ಕೈ ಹಾಕಿ. ಇದು ಸಿಕ್ಕಿಲ್ವೇನೋ ಇನ್ನೊಂದು ಖಾರ ಕಳಕಾಯಿ ಬೀಜ, ಅದು ಚೆನ್ನಾಗಿರ್ತಿತ್ತು. ಇದು ನನಗೇನು ಇಷ್ಟ ಇಲ್ಲ, ಕಾಂಗ್ರೆಸ್ ನನಗಿಷ್ಟ ನೋಡಿ. ಅವತ್ತು ಸ್ಟವ್ ಅದೇ ಚಪಾತಿ ಮಾಡ್ತಾ ಮಾಡ್ತಾ ಸ್ಟವ್ ಒರೆಸ್ಕೊತಾ ಇದ್ನಲ್ಲ, ಸ್ಟವ್ ಒರೆಸ್ಕೊಳಕ್ ಹೋಗಿ ತವಾಟೆ ಹೆಚ್ಚಾಗಿ ಸುಟ್ಕೊಂಡಿರೋದು ನೋಡಿ, ಯಾವ ಮಟ್ಟಕ್ಕೆ ಸುಟ್ಕೊಂಡಿದ್ದೀನಿ. ಕೈನೇ ಕತ್ತರಿಸ್ಬೇಕು. ಯಾವಾಗ ಹಂಗೇನೆ ಅಲ್ಲಿ ಅಡ್ಗೆ ಮನೆ ನಿಂತ್ಕೊಂಡ್ರೆ ಸ್ಟವ್ ಒರೆಸ್ತಾನೇ ಇರ್ತೀನಿ. ಸುಮ್ಮನೆ ಅಂತ ನಿಂತ್ಕೊಳ್ಳಲ್ಲ, ಒರೆಸ್ತಾನೇ ಇರ್ತೀವಲ್ಲ. ಆವಾಗ ಹಿಂಗೆ ಯಾಮಾರ್ಬಿಟ್ಟೆ. ಇದೇ ಫಸ್ಟ್ ಸಲ ಹಿಂಗೆ ಯಾಮಾರಿರೋದು ನಾನು. ನೋಡಿ ಕಳಕ ಬೀಜ ಎಣ್ಣೆ ಮುರ್ಕು ಸ್ಟಾರ್ಟ್ ಆಯ್ತು. ಈಗ ನೆಕ್ಸ್ಟ್ ಯಾವುದು? ಕೆಂಗೇರಿ ಆದ್ಮೇಲೆ ಕುಂಬಳಗೂಡು ಬಂದಾಗ ನಿಮ್ಗೆ ಮತ್ತೆ ತೋರಿಸ್ತೀನಿ. ಆಮೇಲೆ ಹೇಳ್ಬೇಕಂದ್ರೆ ಕೆಂಗೇರಿಯಲ್ಲಿ ಇಲ್ಲಿಂದ ಇಲ್ಲಿಗೆ ಪಾಸ್ ಆಗ್ಬೇಕಂದ್ರೆ ಭಾರಿ ಕಷ್ಟ. ಈ ಮೇಲೇನೆ ಹೋಗ್ಬೇಕು, ಮೇಲತ್ತಿ ಈ ಕಡೆ ಇಳಿಬೇಕು, ಅದೊಂದೇ ಕಷ್ಟ. ಇಲ್ಲೆಲ್ಲೂ ಇದಿಲ್ಲ, ಇದಾಕ್ಬಿಟ್ಟಿದ್ದಾರೆ, ಕಂಬಿ ಹಾಕ್ಬಿಟ್ಟಿದ್ದಾರೆ. ಈ ರೀತಿ ಭಾರಿ ಕಷ್ಟ ಆಗುತ್ತೆ, ಹೋಗ್ಬೇಕು. ಅದೇ ಎಕ್ಸರ್ಸೈಸ್ ಅನ್ಕೊಂಡು ಮಾಡ್ಬೇಕಷ್ಟ. ಕೆಂಗೇರಿ ಉಪನಗರಕ್ಕೆ ಹೋಗೋದು ಸಿರ್ಕಿ. ಫಸ್ಟ್ ನನ್ನ ಮದುವೆ ಆಗಿ ಬಂದವಳು ಸಿರ್ಕಿಗೆ, ಕೆಂಗೇರಿ ಉಪನಗರ ಅಲ್ಲಿಗೆ ಬಂದಿದ್ದು. ಅಲ್ಲಿ ನಮ್ಮ ಯಜಮಾನ್ರ ಮನೆ ಇದ್ದಿದ್ದು ಫಸ್ಟ್. ನೋಡಿ ಗಣೇಶನ್ ತೋರ್ಸೋಣ ಅನ್ಕೊಂಡೆ, ಆಗುತ್ತಾ? ಕಾಣಿಸ್ತಾ ಇದ್ಯಾ? ಇದ್ಯಾಕೆ ಹಿಂಗ್ ಕಾಣಿಸ್ತಾ ಇದೆ? ಎಲ್ಲಿದೆ? ಝೂಮ್ ಆಗೋಯ್ತಾ? ಏನ್ ಕತೆ? ಏನೋ ಕ್ಲಿಯರ್ ಕ್ಲಾರಿಟಿನೇ ಇಲ್ಲ. ನೋಡಿ ರಾಜೇಶ್ವರಿ ಹಾಸ್ಪಿಟಲ್, ಮೆಡಿಕಲ್ ಹಾಸ್ಪಿಟಲ್. ಮತ್ತೆ ಇಲ್ಲೊಂದು ಕಾಲೇಜ್ ಬರುತ್ತೆ. ಇದೆಲ್ಲ ಮೇನ್ ಮುಖ್ಯವಾಗಿರೋದು ಈ ಲೈನಲ್ಲಿ. ಅದಕ್ಕೆ ನಾನು ನಿಮ್ಗೆ ತೋರಿಸ್ತಾ ಇದ್ದೆ, ಟ್ರಿಪ್ ಓಡಿಸ್ತಾ ಇದ್ದೀನಿ. ವಿಜಯನಗರ ಟು ಮಾಯನಹಳ್ಳಿ ನೋಡಿ, ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಹಾಸ್ಪಿಟಲ್. ಸಿಟಿ ಚಂದ ಲೆವೆಟೋ ಆ ತರ ನೋಡಿರಿ, ಬೇಕಾರೆಲ್ಲ ಹೋಗಿ. ಕುಂಬ್ಳಗೂಡು ಪೊಲೀಸ್ ಸ್ಟೇಷನ್ ನೋಡಿ, ಕುಂಬ್ಳಗೂಡು ಬಂತು. ಅಬ್ಬಾ, ಕುಂಬ್ಳಗೂಡು ನೋಡಿದ್ರೆ ನನ್ಗೀಗ್ಲೂ ಭಯ ಆಯ್ತದೆ. 4 ತಿಂಗಳು 5 ತಿಂಗಳು ಇದ್ಬಿಟ್ಟು ನರಕ ಅನ್ಭವಿಸ್ಬಿಟ್ಟಿದ್ದೀನಿ. ಹುಷಾರಿಲ್ದೇ ಇರುವಾಗ ಗೊತ್ತಾಯ್ತು ದೂರದಲ್ಲಿ ಇದ್ರೆ ಎಷ್ಟು ಕಷ್ಟ ಅಂತ. ಅಂದ್ರೆ ಏನೋ ಐಟಮ್ಸ್ ಊಟ ತಿಂಡಿ ಸಿಗದೆ ಇರೋ ಜಾಗದಲ್ಲಿ ಇದ್ಬಿಟ್ರೆ ಜ್ವರ ಗಿರ ಬಂದಾಗ ಅದಂತ ನರಕ ಇನ್ನೊಂದಿಲ್ಲ. ಒಂದು ಇಡ್ಲಿ ತರ್ಸ್ಕೊಳ್ಳೋಣ ಅಂದ್ರೂ ಚೆನ್ನಾಗಿರ್ತಾ ಇರ್ಲಿಲ್ಲ. ಎದ್ರುಕೊಂಡು ಬಂದ್ಬಿಟ್ಟೆಪ್ಪ ವಾಪಸ್ಸು ನಮ್ ಇರೋ ಜಾಗಕ್ಕೆ ಬಂದ್ಬಿಟ್ಟೆ. ಹಂಗೆ ಅಪ್ಪ ಮೀಶೋದಲ್ಲಿ ಇದು ಏನೋ ಇದು ಬಂದೈತೆ ಅನ್ಸುತ್ತೆ, ರಿಂಗ್ ಲೈಟ್ ಬಂದೈತೆ ಅನ್ಸುತ್ತೆ ನನ್ ಪ್ರಕಾರ. ಏನೇನೋ ಮಾಡ್ತಾಳ ಮನೆ ಕುತ್ಕೊಂಡ್ ಕಣಪ್ಪ, ದುಡ್ಡಿಲ್ಲ ಅಂತಾಳೆ ಎಲ್ಲ ಆರ್ಡರ್ ಮಾಡಿಸ್ತಾಳ ಕಣಪ್ಪ ಹೇಳು. ಹಂಗೆ ಕುಂಬ್ಳಗೂಡು ನೋಡಿ. ಈಗ ಮುಂದಕ್ಕೆ ನೆಕ್ಸ್ಟ್ ಬರೋದು ಬಿಡದಿ. ಅದು ನೋಡಿ ಪೆಪ್ಸಿ ಫ್ಯಾಕ್ಟ್ರಿ. ಮೊದ್ಲು ಇಲ್ಲಿ ಬಿಸ್ಕೆಟ್ ಫ್ಯಾಕ್ಟ್ರಿ ಬರೋದು ಕಣೋ. ಇಲ್ಲಿ ಬಂದಾಗ ಸ್ಮೆಲ್ಲು ಇದು ಯಾವ್ದೋ ಪಾರ್ಲಿಜಿ ಸ್ಮೆಲ್ಲು ಎಷ್ಟ್ ಚೆನ್ನಾಗ್ ಬರೋದು ಗೊತ್ತಾ, ಘಮ ಅನ್ನೋದು. ಈಗ ಪೆಪ್ಸಿ. ಆ ಬಿಸ್ಕೆಟ್ ಫ್ಯಾಕ್ಟ್ರಿ ಎಲ್ಲೋಯ್ತು? ಅದು ಸ್ಮೆಲ್ಲು ಇಲ್ವಲ್ಲ. ಕಡಕ್ ಟೀ ಯಾರ್ಯಾರು ಬೇಕು ಬನ್ನಿ ಕುಡೀರಿ. ಸಮೃದ್ಧಿ ಟೀ ಮಸ್ತಾಗಿರುತ್ತೆ ಇಡ್ಲಿ ಟೀ. ನೋಡಿ ತಟ್ಟೆ ಇಡ್ಲಿ ಇಲ್ಲೇ ಕೂತ್ಕೊಂಡು ನಾವು ತಿಂತಾ ಇದ್ದಿತ್ತು ಅಲ್ವಾ ಪ್ರೇಣ? ನೋಡಿ ಇಲ್ಲೇನೆ. ಈಗ ಅಷ್ಟಾಗಿ ಬಿಸ್ನೆಸ್ ಇಲ್ಲ, ಮೊದಲೆಲ್ಲ ಚೆನ್ನಾಗಿತ್ತು. ಈ ಫ್ಲೇವರ್ ಮಾಡ್ಮೇಲೆ ಬಿಸ್ನೆಸ್ ಹೊರಟೋಯ್ತು ಪಾಪ. ಬಂತು ನೋಡಿ ಮಾಯನಹಳ್ಳಿ ದಾರಾಪುರ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್.